ಕಲಕಿತರಸನ ಕರ್ಣ ಕಂಗಳ ಕುಳಿಗಳಲ್ಲಿ ನೀರೊರೆತವ ಕಟಕಟ ಅಕಟಕಟೆಲೆಗೆ ಕರೆಯ ಪಾಪಿ ಮಗನನು ಕುರುಕುಲಾಂತಕನ ಸೆಳೆದು ತಂದರು ಕರ್ಣ ಶಕುನಿಗಳಳಗಲಿಗನ ತೆಗೆದಪ್ಪಿದನು ಕುರುತಿಲಕ ನಿನ್ನುಳಿದೊಡಲ ಹೊರೆವೆನೆ ಎಂದನಂದ ನೃಪ ಏನು ಮಾಡುವೆ ಬವರ ಕೆಡಿಸುವಡಿಯೇನು ಹದನನು ಕಂಡೆ ದೈವಾಧೀನ ನಿಷ್ಠರ ಮುರಿವುದರಿದ ನ್ಯಾಯ ತಂತ್ರದಲೇ ಏನು ನಿನ್ನಭಿಮತವು ನಿನ್ನೊಳಗಾನು ಹೊರಗೆ ಕಂದ ನುಡಿ ದುಮ್ಮಾನ ಬೇಡೆನ್ನಾಣೆನುತ ಸಂತೈಸಿದನು ಮಗನ ನೊಂದರವರ ಗಳಿಸಿ ಹೃದಯದೊಳೊಂದೆ ಬೆರಸರು ತೆರಹೂ ಮರಹಿನೊಳಂದಗೆಡಿಸಿದೊಡಲ್ಲದುಳುಹರು ನಿನ್ನ ಸಂತತಿಯ ಒಂದು ಸತ್ತಿಗೆ ನಮ್ಮದಿಲ್ಲಿಗೆ ನಿಂದುದೆನಿಸಲಿ ನಾವು ನಿಲಲವರೊಂದು ಸತ್ತಿಗೆಯಾಗಿ ಸಲಹಲಿ ಸಕಲ ಭೂತಳವಾ ಹುದುವ ಸೈರಿಸಿ ಬಳಸಿದರು ದುರುಪದಿಯ ನೈವರು ಈ ಧರಿತ್ರಿಯ ಹುದುವ ಸೈರಿಸಲಾರೆನವರೊಡನಿಂದು ಮೊದಲಾಗಿ ಒದೆದು ಕಳೆ ನಮ್ಮಿನಿ ಬರನು ನೇಹದಲ್ಲಿ ಸಲಹೈವರನು ನೀನಿಂದೊದೆವುದೈವರ ನಮ್ಮ ಹಿಡಿಬೇರಿಲ್ಲ ಮತವೆಂದ ಅನಿಲ ಜನ ಬಾಯ್ ಬಡಿಕತನವರ್ಜುನನ ಬರಿ ಬೊಬ್ಬಾಟ ಸಹದೇವನ ಸಗರ್ವದ ಮಾತು ಮೈಕ್ಕುವವು ಬಳಿಕಿನಲಿ ಮನೆ ಮೊಗವ ಕಾಣಿಸದೆ ಘನ ಕಾನನದೊಳಗೆ ಸುಳಿವಂತೆ ಮಂತ್ರವ ನೆನೆದೆನಿದು ನಿಮ್ಮಡಿಯ ಚಿತ್ತಕ್ಕೆ ಬಹಡೆ ಬೆಸಸೆಂದ ದುರ್ಯೋಧನನು ಹೊರಹೊರಡಲು ಧೃತರಾಷ್ಟ್ರನ ಮನಸ್ಸು ಕಲಕಿತು. ಕಣ್ಣಿನ ಕುಣಿಗಳಲ್ಲಿ ನೀರು ಒರೆತವು. ಅವನು, ಗಾಂಧಾರಿ, ಕುರುಕುಲಕ್ಕೆ ಯಮನಂತಿರುವ ನಿನ್ನ ಪಾಪಿ ಮಗನನ್ನು ಕರೆ ಎಂದನು. ಕರ್ಣ, ಶಕುನಿಗಳು ದುರ್ಯೋಧನನನ್ನು ಕರೆದುಕೊಂಡು ಬಂದರು. ಧೃತರಾಷ್ಟ್ರನು ದುಃಖಿಸುತ್ತಿದ್ದ ದುರ್ಯೋಧನನನ್ನು ಅಪ್ಪಿಕೊಂಡು, ಕುರುತಿಲಕ, ನಿನ್ನನ್ನು ಬಿಟ್ಟು ಈ ದೇಹವನ್ನು ಹೇಗೆ ಹಿಡಿಯಲಿ ಎಂದನು. ಧೃತರಾಷ್ಟ್ರನು, ಏನು ಮಾಡಬೇಕು? ಪಾಂಡವರನ್ನು ಕೆಡಿಸಲು ಏನು ಮಾರ್ಗವನ್ನು ಹುಡುಕಿರುವೆ? ದೈವದ ರೀತಿಯು ನಿಷ್ಠುರವಾದದ್ದು. ಅದನ್ನು ಅನ್ಯಾಯ ತಂತ್ರದಿಂದ ಮುರಿಯಲಾಗದು. ನಾನು ನಿನ್ನಿಂದ ಬೇರೆಯವನೇ? ದುಃಖಿಸಬೇಡ, ಮನಸ್ಸಿನಲ್ಲಿ ಇರುವುದನ್ನು ಹೇಳು ಎಂದು ದುರ್ಯೋಧನನ ಬಳಿಯಲ್ಲಿ ಹೇಳಿದನು. ದುರ್ಯೋಧನನು, ಪಾಂಡವರು ಬಹಳವಾಗಿ ನೊಂದಿದ್ದಾರೆ. ಹೃತ್ಪೂರ್ವಕವಾಗಿ ನಮ್ಮೊಡನೆ ವ್ಯವಹರಿಸುವುದಿಲ್ಲ. ಗುಪ್ತವಾಗಿಯೋ ಬಹಿರಂಗವಾಗಿಯೋ ನಮ್ಮನ್ನು ಅಂದಗೆಡಿಸದೇ ಬಿಡುವುದಿಲ್ಲ. ಆದ್ದರಿಂದ ನಮ್ಮ ಶ್ವೇತಛತ್ರವು ಇಂದಿನಿಂದ ಇಲ್ಲದಂತಾಗಲಿ. ಅವರು ಭೂಮಿಯನ್ನು ಏಕಛತ್ರದ ಅಡಿಯಲ್ಲಿ ಪಾಲಿಸಲಿ ಎಂದನು. ಪಾಂಡವರೈವರು ದ್ರೌಪದಿಯನ್ನು ಒಂದಾಗಿ ಸರದಿಯಲ್ಲಿ ಆಳಿದರು. ಆದರೆ ಇಂದಿನಿಂದ ಮೊದಲಾಗಿ ನಾನು ಅವರೊಡನೆ ಒಂದುಗೂಡಿ ಭೂಮಿಯನ್ನು ಹಂಚಿಕೊಂಡು ಆಳುವುದನ್ನು ಸೈರಿಸಲಾರೆ. ನಮ್ಮನ್ನು ದಬ್ಬಿ ಅವರೊಡನೆ ಸ್ನೇಹದಿಂದ ಬಾಳು, ಇಲ್ಲವೇ ಅವರನ್ನು ದೂರ ಮಾಡಿ ನಮ್ಮನ್ನು ಸ್ವೀಕರಿಸು. ಇದೇ ನನ್ನ ಅಭಿಪ್ರಾಯ ಎಂದು ದುರ್ಯೋಧನನು ಹೇಳಿದನು. ಭೀಮನ ಬಾಯ್ಬಡಿಕತನ, ಅರ್ಜುನನ ವ್ರಥ ಕೂಗು, ಸಹದೇವನ ಗರ್ವದ ಮಾತು ಇಲ್ಲದಂತೆ ಮಾಡುತ್ತೇನೆ. ಅವರು ಮನೆಯ ಮುಖವನ್ನೇ ನೋಡದೆ ದಟ್ಟವಾದ ಅರಣ್ಯದಲ್ಲಿ ತಿರುಗಾಡುವಂತೆ ಮಾಡುವ ಉಪಾಯವನ್ನು ಯೋಚಿಸಿದ್ದೇನೆ. ನಿಮ್ಮ ಮನಸ್ಸಿಗೆ ಬಂದರೆ ಒಪ್ಪಿಕೊಳ್ಳಿ ಎಂದು ದುರ್ಯೋಧನನು ಹೇಳಿದನು.